ಏನು ಎಲ್ರು ಹ್ಯಾಪಿ ಆಗಿದ್ದೀರಿ? ಎಲ್ಲಾರ ಪರಿಚಯನೂ ಆಯ್ತು. ಇವ್ರು ನಮ್ಮ ಮಾವ ಚಕ್ರಪಾಣಿ. ಅದೇ ನಿಮ್ಗೆ ಹೇಳಿದ್ನಲ್ಲ. ಇವ್ರೇನಾ ಅವರು? ನಮಸ್ಕಾರ. ನಮಸ್ಕಾರ. ಇದೇನು ತುಂಬಾ ಪರಿಚಯ ಇರೋ ತರ ಮಾತಾಡ್ಸ್ತಿದ್ದಾರೆ. ಈ ಶುಭ ಕಾರ್ಯಕ್ಕೆ ಅಡಿಪಾಯ ಹಾಕಿರೋದು ನೀನ್ ತಾನೆ? ಅದು ನಿಜ ತಾನೆ. ಅದ್ ಸರಿ, ನಾವ್ ಆಡ್ತಾ ಇರೋದ್ ನಾಟಕ ಅಂತ ಭರತ್ ಬೀಗರ್ಗೆ ಹೇಳಿರ್ತಾನೆ ಬಿಡ. ಬೀಗ್ರೆ ನನ್ ಮಗ ಅಂತ ಹೇಳ್ಕೊಳ್ತಿಲ್ಲ. ಈ ಏಜ್ನಲ್ಲೇ ಅಸೆಂಬ್ಲಿನ ಅಲ್ಲಾಡಿಸ್ತಾನೆ. ಸೇಮ್ ರಾಹುಲ್ ಗಾಂಧಿ ತರಾನೆ. ಅವರು ಲೋಕಸಭೆಗೆ, ಇವನು ವಿಧಾನಸಭೆಗೆ. ಇವ್ ನೋಡಿ ಯೂತ್ಸ್ ಎಲ್ಲ ಪೊಲಿಟಿಕ್ಸ್ ಬರ್ಬೇಕು ಅಂತ ತುದಿಗಾದಲ್ಲಿ ನಿಂತಿದ್ದಾರೆ. ಇವನಿಗೆ ಬರೀ ಮೈಂಡ್ ಮಾತ್ರ ಅಲ್ಲ, ಕಣ್ಣು ವೀಕೆ. ಹೌದು, ನಾನು ಕೇಳಿದ್ದೀನಿ ಬಿಗ್ರೆ, ಎಲ್ಲಾರು ನಿಮ್ ಮಗನ್ನ ರೋಲ್ ಮಾಡೆಲ್, ಯೂತ್ ಐಕಾನ್ ಅಂತಾರೆ. ಏನಪ್ಪ ಇವರು ನನಗೆ ಕಂಡು ಹಿಡಿತಾ ಇದಾರಲ್ಲ? ಅದೇನು ಇಲ್ಲ ಪಜಿ, ಅವ್ರಿಗೆ OCD ಐ ಪ್ರಾಬ್ಲಮ್ ಇದೆ. ನಿಜ ಹೇಳಬೇಕು ಅಂದ್ರೆ ಯೂತ್ಸ್ ರಾಜಕೀಯಕ್ಕೆ ಬಂದ್ರೇನೆ ದೇಶ ಉದ್ಧಾರ ಆಗೋದು. ಇವನೇನೆ ನನ್ಗೆ ಕಣ್ಣೊಡಿತಾನೆ. ನಿಂಗ ನಂಗೆ ಅನ್ಕೊಂಡೆ. ಅಯ್ಯೋ ಪೆದ್ದಿ. ಸರಿ ಬಿಗ್ರೆ, ಆದಷ್ಟು ಬೇಗ ಮುಹೂರ್ತ ಇಟ್ಟು ನಮಗ್ ತಿಳಿಸ್ಬಿಡಿ. ನಾನ್ ಸ್ವಲ್ಪ ಹಿಮಾಲಯಕ್ಕೆ ಹೋಗಿ ಬರ್ಬೇಕು. ಹಿಮಾಲಯಕ್ಕ? ಯಾಕೆ? ರಜನಿಕಾಂತ್ ಗುರುಗಳು ಅಲ್ಲೇ ಇದ್ದಾರೆ, ನಿಮ್ ಗುರುಗಳು ಅಲ್ಲೇ ಇದ್ದಾರಾ? ಗುರು ಅಷ್ಟೇ ಅಲ್ಲ, ದೇವ್ರು, ಅಣ್ಣವರು. ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅವ್ರ ಶೂಟಿಂಗು ಅಲ್ಲೇ ನಡೀತಾ ಇರೋದು. ಫಸ್ಟ್ ಮದುವೆ ಕಾರ್ಡ್ನ ಅವ್ರಿಗೆ ಕೊಡ್ಬೇಕು ನಾನು. ಹೌದು, ಹಿಮಾಲಯದಲ್ಲೇ ಮೇಜರ್ ಶೂಟಿಂಗ್ ಶೆಡ್ಯೂಲ್ ಅಂತೆ. ಅಣ್ಣ ಅವರಿದ್ದಾರೆ ಅಂತ ಫಿಕ್ಸ್ ಆಗಿದ್ದಾರೆ. ಇವರೇನು ಇಡೀ ಕರ್ನಾಟಕ ಜನರೇ ಅನ್ಕೊಂಡಿಲ್ವೇ? ಬೀಗ್ರೆ, ಏನ್ ಯೋಚನೆ ಮಾಡ್ತಿದ್ದೀರಿ? ಏನೂ ಇಲ್ಲ, ಆದಷ್ಟು ಬೇಗ ಮುಹೂರ್ತ ಇಟ್ಟು ತಿಳಿಸ್ತೀನಿ. ಆಯ್ತು, ನಮಸ್ಕಾರ. ನಮ್ಮ MLA ಅಳಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಚೆನ್ನಾಗಿ ನೋಡ್ಕೋತೀನಿ. ಅಣ್ಣ, ಏನಮ್ಮ? ಈ ಸಂಬಂಧ ಬೇಡ ಅಣ್ಣ. ಯಾಕಮ್ಮ? ಹುಡುಗಿ ಲಕ್ಷಣವಾಗಿ ಇದ್ದಾಳೆ. ಹುಡುಗಿ ಏನೋ ಲಕ್ಷಣವಾಗಿದ್ದಾಳಣ್ಣ, ಆದ್ರೆ ಅವ್ರ ಅಪ್ಪ ಸರಿಗಿಲ್ಲ. ಸುಮ್ನೆ ಕಣ್ಣೋಡಿತಾರೆ. ಓ ಅದ ಪಾಪ, ಅವ್ರಿಗೆ OCD ಅನ್ನೋ ಕಾಯಿಲೆ ಇದೆಯಂತೆ. ಭರತೆ ಹೇಳ್ದ. ನೋಡ್ದೆ ಹೆಂಗ್ ಮ್ಯಾನೇಜ್ ಮಾಡ್ದೆ?